ಸಿಗಂದೂರ್ ಬ್ರಿಡ್ಜ್. ಆ ಬ್ರಿಡ್ಜ್ ಅನ್ನ ಸಂಪೂರ್ಣವಾಗಿ ಅವರೇ ಶಿಲಾನ್ಯಾಸ ಮಾಡಿ ಅವರೇ ಆ ಒಂದು ಬ್ರಿಡ್ಜ್ ಅನ್ನ ಉದ್ಘಾಟನೆ ಮಾಡತಕ್ಕಂತ ಅತ್ಯಂತ ಕಡಿಮೆ ಅವಧಿನಲ್ಲಿ ಒಂದು ಗುಣಮಟ್ಟದ ಸೇತುವೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು, ತೂಗು ಸೇತುವೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಮಾನ್ಯ ನಿತಿನ್ ಗಡ್ಕರಿ ಅವರು. ನಿತಿನ್ ಗಡ್ಕರಿ ಅವರಿಗೆ ಬಹಳ ಪ್ರೀತಿಯಿಂದ ನಮ್ಮ ದೇಶದಲ್ಲಿ ಬಹಳ ಜನ ಕರಿತಾ ಇರೋಂಥ ಮತ್ತೊಂದು ಹೆಸರೇನಪ್ಪ ಅಂತ ಹೇಳಿದ್ರೆ ನಿತಿನ್ ಗಡ್ಕರಿ ಅಂತ ಹೇಳಿದ್ರೆ ನಮ್ಮ ದೇಶದ ರೋಡ್ ಕರಿ ಅಂತ ಕರೀತಾರೆ ಅವ್ರನ್ನ. ಆ ರೀತಿಯ ರಸ್ತೆಗಳನ್ನ ಚೆನ್ನಾಗಿ ಗುಣಮಟ್ಟದ ರಸ್ತೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು. ಒಂದ್ ದಿನಕ್ಕೆ 7-8 ಕಿಲೋಮೀಟರ್ ರಸ್ತೆ ಆಗ್ತಾ ಇತ್ತು ಕಾಂಗ್ರೆಸ್ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ. ನ್ಯಾಷನಲ್ ಹೈವೇ ಒಂದ್ ದಿನಕ್ಕೆ 7-8 ಕಿಲೋಮೀಟರ್, ಇವತ್ತು 34 ಕಿಲೋಮೀಟರ್ ಆಗ್ತಾ ಇದೆ ಒಂದ್ ದಿನಕ್ಕೆ. 34 ಕಿಲೋಮೀಟರ್ ಪರ್ ಡೇ ದೇಶದಲ್ಲಿ. ಆ ರೀತಿಯ ಒಂದು ವೇಗ ಕೊಟ್ಟಂತವರು, ಗುಣಮಟ್ಟದ ರಸ್ತೆಯನ್ನ ನಿರ್ಮಾಣ ಅಂತ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ಸಮಯ ಕೊಟ್ಟು ಆ ಸಿಗಂದೂರು ತೂಗು ಸೇತುವೆಯನ್ನು ಉದ್ಘಾಟನೆ ಮಾಡಕ್ ಬಂದ್ರೆ ನಮ್ಮನ್ನು ಕರೆದಿಲ್ಲ ಅಂತ ಹೇಳಿ ಏನೋ ಒಂದು ಕಾರಣವನ್ನು ಕುಂಟು ನೆಪವನ್ನ ಹೇಳಿ ಆ ಕಾರ್ಯಕ್ರಮಕ್ಕೆ ತಪ್ಪಿಸ್ತಕ್ಕಂಥದ್ದು ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದೊಂದು ಕುಂಟು ನೆಪ. ಮತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ರಸ್ತೆಗಳಿಗೆ, ಹೈವೇಗಳಿಗೆ. ಈಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ 3 ಲಕ್ಷ ಕೋಟಿ ಅಂತ ನಿನ್ನೆ ಉತ್ತರ ಕೊಟ್ಟಿದ್ದಾರೆ. 3 ಲಕ್ಷ ಕೋಟಿ ಒಟ್ಟು ಕರ್ನಾಟಕಕ್ಕೆ ನಾವು ಮುಂದೆನೂ ಸೇರಿ ಮಾಡೋರಿದ್ದೇವೆ. 5 ಲಕ್ಷ ಕೋಟಿ ಕರ್ನಾಟಕಕ್ಕೇನೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾವು ನಮ್ಮ ಇಲಾಖೆಯಿಂದ, ಕೇಂದ್ರದಿಂದ 5 ಲಕ್ಷ ಕೋಟಿ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕರ್ನಾಟಕಕ್ಕೆ ನಮಗೆ ಹಣನೇ ಕೊಡ್ತಾ ಇಲ್ಲ, ಕರ್ನಾಟಕದ ಅಭಿವೃದ್ಧಿಗೆ ನಮಗೆ ಸಹಕಾರನೇ ಮಾಡ್ತಾ ಇಲ್ಲ ಕೇಂದ್ರ. ಇಂಥ ಒಬ್ಬ ನರೇಂದ್ರ ಮೋದಿಜಿ ಅವರನ್ನ, ಅಮಿತ್ ಶಾಜಿ ಅವರನ್ನ ಬಿಟ್ರೆ ನೆಕ್ಸ್ಟ್ ನಿತಿನ್ ಗಡ್ಕರಿ ಆ ರೀತಿ ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ಆ ರೀತಿ ದಕ್ಷವಾಗಿ ಒಂದು ಇಲಾಖೆ ನಡೆಸೋದು. ಅಂಥ ವ್ಯಕ್ತಿ ಬಂದಾಗ ಏನೋ ಒಂದು ಕುಂಟು ನೆಪ ಹೇಳ್ಬಿಟ್ಟು ತಪ್ಪಿಸ್ತೀವಿ ಅಂತಕ್ಕಂಥದ್ದು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅಂತವರಿಗಂತೂ ಖಂಡಿತ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಸರಿಯಾಗ್ಲಿಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ.